ನಮಸ್ತೆ, ನಾನು ಶಬರೀಶ್ ಶೆಟ್ಟಿ ಅಂತ. ನನಗೆ ನಂದಕಿಶೋರ್ ಅವರು 22 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವ್ರ ವಿರುದ್ಧ ದೂರು ಕೊಡಬೇಕು ಅಂತ ಬಂದಿದ್ದೀನಿ. ಮುಂಚೆ ಯಾವತ್ತಾದ್ರೂ ಚೇಂಬರ್ ಸಂಪರ್ಕ ಮಾಡಿದ್ರ? ಈಗ ಯಾಕೆ? ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಚೇಂಬರ್ ಅಲ್ಲಿ ಕಾಲಿಡ್ತಾ ಇರೋದು. ನಮ್ಮಂತ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬಾ ಸಹಾಯ ಆಯ್ತು. ನನ್ಗೆ ವಂಚನೆ ಆಗಿತ್ತು ಅಂತ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನ್ಗೆ ಸಹಾಯ ಸಿಕ್ತು. ಹಂಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ನಾನು ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನ್ಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ. ಈಗ ಇದ್ರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಿತ್ತು, ಈ ಮುಂಚೆನೆ ಸಾಲ್ವ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತಾ ಇದೆ. ಇದು ನಮ್ದು ಸಿನಿಮಾ ಕುಟುಂಬ. ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ. ಈ ಅಣ್ಣ ತಮ್ಮಂದ್ರ ಸಂಪರ್ಕ ಇರುತ್ತೆ. ಸೊ ಒಂದ್ ಫ್ಯಾಮಿಲಿ ಅಂತ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ. ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವ್ದು ಅಮೌಂಟ್ ತಗೊಂಡಿಲ್ಲ ಅಥವಾ ನನ್ಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮೊರೆ ಹೋಗ್ತೀನಿ. ಫಸ್ಟ್ ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ, ನಮ್ಮ ಕುಟುಂಬದಲ್ಲಿ ಕನ್ನಡ ಚಿತ್ರ ಎಲ್ಲ ಒಂದಾಗಿರೋಣ, ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು ಅನ್ನೋ ಯೋಚನೆ ಇಟ್ಕೊಂಡು ನಾನು ಚೇಂಬರ್ ಬಂದಿರೋದು. ಚೇಂಬರ್ ಅಲ್ಲಿ ನ್ಯಾಯ ಸಿಕ್ಕದೇ ಪಕ್ಷಕ್ಕೆ ಅಂದ್ರೆ ಚೇಂಬರ್ ಅಲ್ಲಿ ನಂಬಿಕೆ ಇದೆ. ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ. ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ. ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಯಾವ ಕಾರಣಕ್ಕೆ ಕೊಟ್ಟಿದ್ರಿ? ಸೊ ಈಗ ಕೊಡೋ ಟೈಮ್ ಅಲ್ಲಿ ಇದ್ದಂತ ಕಾರಣ ಬದಲಾಗಿದೆಯಾ ಹೇಗೆ? ಸರ್ ನನ್ಗೆ 2016 ಪರಿಚಯ ಆಗ್ತಾರೆ. ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡ್ತಾರೆ, ಅವಕಾಶ ಮಾಡ್ಕೊಡ್ತಾರೆ, ಒಂದು ಆಸೆ ಇತ್ತು. ಅದ್ರ ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡ್ಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತಾರೆ. ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ 3 ಲಕ್ಷ ದುಡ್ಡು ತಗೊಂತಾರೆ. ಅದು 3 ಲಕ್ಷ 9 ಲಕ್ಷ ಹೋಗುತ್ತೆ. ಅದು ಜಾಸ್ತಿ ಆಗ್ತಾ ಕೊನೆಗೆ 250 ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿ ಕೊಡಿದ್ರೆ 22 ಲಕ್ಷ ನನಗೆ ಆಕ್ಚುಲಿ ಬರ್ಬೇಕಾಗಿರೋದು. ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಅವ್ರ ಮೇಲೆ ಏನಿಲ್ಲ. ಬಟ್ ಅವ್ರ ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು. ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನ ಎನ್ಕೇಜ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ, ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ, ಕ್ರಿಕೆಟ್ ಆಡಿಸ್ತೀನಿ CCL ಅಂತ ಹೇಳಿ ಅವ್ರ ಸ್ವಾರ್ಥಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನನ್ನನ್ನ ಬಕ್ರಾ ಮಾಡ್ಬಿಟ್ಟು. ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತಗೊಳ್ತಿದ್ರ ಹೇಗೆ ಅಂತ? ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರ ಬೇರೆ ಬೇರೆ? ಸರ್ ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ತುಂಬಾ ಜನ ಹೇಳ್ತಿದ್ರು ಈ ತರ ತಗೊಂಡಿದ್ದಾರೆ ಅಂತ. ಬಟ್ ಅದು ನನ್ಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ತಗೊಂಡಿಲ್ಲ. ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತಗೊಂಡಿಲ್ಲ, ಅವ್ರ ಪರ್ಸನಲ್ಗೋಸ್ಕರ ಅಮೌಂಟ್ ತಗೊಂಡು. ಬಟ್ ನನ್ನನ್ನ ಅಲ್ಲಿ ಆಡಿಸ್ತೀನಿ, ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ, ಸಿನಿಮಾ ಮಾಡಿಸ್ತೀನಿ, ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ಅದೆಲ್ಲೋ ಒಂದ್ ಕಡೆ ಒಬ್ಬ ನಮ್ಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕವ್ರೆ, ನಮ್ಗೆ ಬೆನಿಫಿಟ್ ಮಾಡ್ತಾರೆ, ನಮ್ಗೆ ಅವಕಾಶ ಕೊಡ್ತಾರೆ, ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬಹುದು, ನಮ್ ಕನಸು ಏನಿದ್ರು ಇಲ್ಲಿ ಸ್ಟಾರ್ ಆಗಿ ಬದುಕಬಹುದು ಅಥವಾ ಸಿನಿಮಾ ಕ್ಷೇತ್ರದಿಂದ ಹೆಸರು ಮಾಡಬಹುದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕೋಸ್ಕರ ನಾನು ಮೋಸ ಹೋಗಿದ್ದೀನಿ. ಈಗ ಫೈನಲಿ ನಿಮ್ಮ ನಿಲುವೇನು? ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಂದಕಿಶೋರ್ನ ಕರೆದು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ. ಸಂಪರ್ಕ ಮಾಡೋದು ಆಯ್ತಾ? ಇಲ್ಲ, ಅವ್ರು ಯಾರು ನಂಗೆ ಸಂಪರ್ಕ ಮಾಡಿಲ್ಲ. ಅವ್ರ ಕಡೆ ಒಬ್ರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಟ್ರೈ ಮಾಡಿಲ್ಲ ಇದುವರೆಗೂ. ಸೊ ಅದಕ್ಕೆ 3 ದಿನ ವೆಯ್ಟ್ ಮಾಡಿದೆ. 3 ದಿನದ ಮಾಧ್ಯಮದಲ್ಲಿ ಬರ್ತಾ ಇತ್ತು. ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್. ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ. ಬಟ್ ಅವರು ಸತ್ಯ ಒಂದು ಚಾನಲ್ ಹೇಳಿದ್ದಾರೆ, ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ, ಮಾಧ್ಯಮಕ್ಕೂ ಕೊಟ್ಟಿದ್ದೀನಿ. ಮಾತೃ ಸಂಸ್ಥೆ ಅಂತ ಇದೆ, ಈಗ ನಮ್ಮ ಮೆಂಬರೇ ಆಗಿಲ್ಲ ಅಂತ ಹೇಳ್ತೀರಾ. ಕಷ್ಟ ಬಂದಿದೆ, ಮಾತೃ ಸಂಸ್ಥೆ ಅಂತ ಹುಡುಕವಾಗಿದೆ. ಸರ್ ಇಲ್ಲಿ ಮೆಂಬರ್ ಆಗಿಲ್ಲ ಅನ್ನೋದಕ್ಕಿಂತ ಸರ್ ನಾನೊಬ್ಬ ಕಲಾವಿದ, ಮುಂದೆ ಮೆಂಬರ್ ಆಗ್ತೀನಿ ಸರ್. ನನಗೆ ಗೊತ್ತಿಲ್ಲ ಏನೂ. ಇವರು ಈಗ ನಿರ್ದೇಶಕರು ಸರ್ ಬೇರೆ ಕಡೆ ಎಲ್ಲೂ ಆಗಿಲ್ಲ ಸರ್. ನಾನು ಈಗ ನಿರ್ದೇಶಕ. ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ? ನನ್ನ ಸಿನಿಮಾ ಇದೇ ಬ್ಯಾನರ್ ಅಲ್ಲಿ ಆಗಿದೆ, ಇದೇ ಚೇಂಬರ್ ಅಲ್ಲಿ ಆಗಿದೆ. ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು. ಈಸಿಗೆ ಅಥವಾ ಈ ಚೇಂಬರ್ಗೆ ಒಂದು ಪಾಸಿಬಿಲಿಟೀಸ್ ಇರೋದು, ನಮ್ಮ ಚೇಂಬರ್ ನ ಮೆಂಬರ್ ಆಗಿದ್ರೆ ಒಂದು ಮಾಡಬಹುದು ಅಂತ. ಅಲ್ಲ, ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ. ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ. ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಡ್ಬರಕಲ್ಲ. ಹಾಗೆ ನನ್ನ ಪರ್ಸನಲ್ ಒಬ್ಬ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ. ಕಲಾವಿದರಲ್ಲಿ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು ಅಥವಾ ನಿರ್ದೇಶಕರಿಗೆ ಆದ್ರೆ ಇದೊಂದು ದೇವಸ್ಥಾನ ಇದ್ದಂಗೆ. ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮ್ಗೆ ಸಹಾಯ ಮಾಡ್ತಾರೆ. ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷರ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನಾನು ಬಂದಿದ್ದೀನಿ. ಸರ್ ಕಲಾವಿದ ಆಗಿದೆ ಸರ್, ಮೆಂಬರ್ ಆಗಿಲ್ಲ ಸರ್. ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಈಗ ಅಧ್ಯಕ್ಷ ಇಲ್ಲ ಸರ್, ಕಲಾವಿದರು ಮೆಂಬರ್ ಆಗಿದೆ ಸರ್. ಮೆಂಬರ್ಶಿಪ್ ಅಲ್ಲ, ಕಲಾವಿದ ಅಂತ ಗುರ್ಸ್ಕೊಂಡಿದ್ದೀನಿ ಸರ್. ನಾನು 3 ಸಿನಿಮಾ ಮಾಡಿದ್ದೀನಿ ಸರ್, ಗುರ್ಸ್ಕೊಂಡಿದ್ದೀನಿ. ಇದು ಹೊಸ ಸಿನಿಮಾ ಅಂತಲ್ಲ, ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ.
ಉಳಿಸ್ಕೊಂಡಿದೀನಿ. ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು. ಇನ್ನೊಂದು ನಾವು ಹೊಸಬರು ಕಲಾವಿದ, ನಮ್ಗೇನು ಆ ಕಲಾವಿದ ಅಧ್ಯಕ್ಷ ಇದೇನು ಮೆಂಬರ್ಶಿಪ್ ಆಗ್ಬೇಕು ಅಂತೆಲ್ಲ ನಾನು ತಿಳಿಸ್ಬೋದು. ಖಂಡಿತ ಆಗ್ತೀನಿ ನಾವು. ಅಧ್ಯಕ್ಷಗಳು ಮನೆ ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.